ಆಮೇಲೆ ಇವಾಗ ನಾವು ಸ್ವಲ್ಪ ಸ್ಟ್ರಾಂಗ್ ಅಂತ ಕಾಣೋರೆಲ್ಲ ಇರ್ತೀವಲ್ವ. ಈಗ ನನ್ನ ಫ್ರೆಂಡ್ ಹತ್ರ ಹೇಳಿದ್ರು, ಪರವಾಗಿಲ್ಲ ಏನು ಕಾಣೋರೆಲ್ಲ ಅಂತ ಹೇಳಿದ್ರೆ ಸ್ಟ್ರಾಂಗ್ ತರ ಕಾಣೋರೆಲ್ಲ. ಐ ಆಮ್ ಸ್ಟ್ರಾಂಗ್. ಸಮಟೈಮ್ಸ್ ಎಷ್ಟೇ ನಾವು ಸ್ಟ್ರಾಂಗ್ ಅಂತ ಅಂದ್ರೂ ಕೂಡ ನಮಗೆ ಗೊತ್ತಿರುತ್ತೆ ಹೌ ಸ್ಟ್ರಾಂಗ್ ಐ ಆಮ್ ಅಂತ ಹೇಳಿ. ಅದೇ ಇಷ್ಟು ವಲ್ನರಬಲ್ ಆಗ್ತೀವಿ ಅಂತ ನಾವು ಅನ್ಕೊಂಡೇ ಇರಲ್ಲ. ಈ ಥರ ಹೆಲ್ಪ್ಲೆಸ್ ಆಗ್ತೀನಂತ ನಾನು ಅನ್ಕೊಂಡಿರಲ್ಲ. ಈ ಡೆಸ್ಪಿರೇಷನ್ಗೆ ನಾನು ಬರ್ತೀನಂತ ಅನ್ಕೊಂಡಿರಲ್ಲ. ಅದೇ ನಾನು ಹೇಳಿದ್ ನೋಡಿ, ಎಂಥ ಚಿನ್ನದ ಕಿರೀಟ ಇಟ್ಟು ವಿಶ್ವಸುಂದರಿ ಅಂದ್ರೂ ಸಹ ಹೆಣ್ಣಲ್ಲಿ ಆಗಬೇಕಾಗಿರೋ ಎಲ್ಲ ಪ್ರಕ್ರಿಯೆಗಳು ಐಶ್ವರ್ಯಗೆ ಆಗಿದೆ. ಸೇಮ್ ಶಿ ಈಸ್ ಆಲ್ಸೋ ಅಂಡರ್ಗೋನ್ ಸೇಮ್ ಥಿಂಗ್ಸ್. ನನಗೊಬ್ಳಿಗೆ ಆಗ್ತಿಲ್ಲ ಇದು, ಎಲ್ಲರಿಗೂ ಆಗುತ್ತೆ. ನಿಮ್ಗೆ ವಿಶ್ವಸುಂದರಿ ಅಂತ ಕಿರೀಟ ಇಟ್ಮೇಲೆ ವಾಟ್ ಎಲ್ಸ್ ಯು ವಾಂಟ್ ಹೇಳಕ್ಕಾದ್ರೆ ಸುಮ್ಮನೆ ಹಾಗೆ ಮಾತಾಡಕ್ಕೆ ಇನ್ನೇನ್ರಿ ಬೇಕಾಗಿದೆ? ಶಿ ಹ್ಯಾಸ್ ಬೆಸ್ಟ್ ಥಿಂಗ್ಸ್ ಇನ್ ದ ವರ್ಲ್ಡ್ ಆ್ಯಂಡ್ ಶಿ ಇಸ್ ಸೋ ಬ್ಯೂಟಿಫುಲ್. ಆಯ್ತಾ, ಇನ್ನೇನು ಬೇಕಪ್ಪ ನಿಮಗೆ? ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಅಲ್ಲ, ಅದೆಲ್ಲವೂ ಕೂಡ ಗೌಣ ಅನಿಸ್ಬಿಡುತ್ತೆ. ಏನ್ ವ್ಯಾಲ್ಯೂನೇ ಇಲ್ಲ ಅದಕ್ಕೆ ಯಾವುದಕ್ಕೂ ಪ್ರಾಮುಖ್ಯತೆ ಇವಾಗ ಅವರ ಜೀವನದಲ್ಲೂ ಇಲ್ಲ. ಆ್ಯಂಡ್ ಶಿ ಆಲ್ಸೋ ಡಸಂಟ್ ಕೇರ್. ಲುಕ್ಸ್ ಲೈಕ್ ಎಲ್ಲ ಕಡೆನೂ ಅವ್ರ ಆದ್ಯತೆ ಏನು, ಅವ್ರ ಮಗಳ ಹೆಸರು ಹೇಳೋದು, ನನ್ನ ಮಗಳ ಜೊತೆನೇ ನಾನು ಇದ್ದೀನಿ ಅನ್ನೋದು. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ಹೌ ಟೈಟ್ಲಿ ಶಿ ಕ್ಯಾನ್ ಹೋಲ್ಡ್ ಅಪ್ ಟು ಹರ್ ಫ್ಯಾಮಿಲಿ ಅಲ್ವಾ? ಅದೇ ಆದ್ಯತೆ ಆಗಿದೆ ಅವ್ರಿಗೆ. ಅವ್ರ ಸಾಧನೆ ಏನಿತ್ತು, ಸಿನಿಮಾ ಮಾಡಿರಬಹುದು, ಇಟ್ಸ್ ದೇರ್. ಹೌದು, ಇಟ್ಸ್ ದೇರ್. ಬಟ್ ಸ್ಟಿಲ್ ಅವರ ಪ್ರಾಮುಖ್ಯತೆ, ಅವರ ಆದ್ಯತೆಗಳು ಈಗ ಬದಲಾಗಿದೆ, ಪ್ರಯಾರಿಟಿ ಬದಲಾಗಿದೆ ಅಂತ. ಅಲ್ಲಿಗೆ ನಾನೇನು whatever I have gone through, she must have gone through the same. ನಾನು ಹೇಳ್ತಿರೋ ಪದಗಳು ಬೇರೆ ಇರ್ಬೋದು, ಅಥವಾ ನಾನು ಒಂದು ಸ್ವಲ್ಪ ಈ ಸಣ್ಣ ಇದು ಬರುತ್ತಲ್ಲ, ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಕುಡ್ ಬಿ ಲಿಟಲ್ ಡಿಫ್ರೆಂಟ್. ಅಷ್ಟೇ ಬಿಟ್ಟರೆ ಬಾಕಿ ಜಾಸ್ತಿ ವ್ಯತ್ಯಾಸ ಇರಲ್ಲ. ಬಟ್ ತುಂಬ ಜನರು ಈ ಥರದ್ದು ನೀವು ಹೇಳಿದ ಹಾಗೆ ಫೀಲ್ ಮಾಡ್ತಾ ಇರ್ತಾರೆ, ಅಥವಾ ನಮಗೂ ತಾಯ್ತನ ಅನುಭವಿಸ್ಬೇಕು ಅಂತವ್ರು ತುಂಬ. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣು ಕೂಡ ತಾಯ್ತನ ಅನ್ನುವಂಥದ್ದು ಬಂದಾಗ ಪರಿಪೂರ್ಣ ಆಗ್ತಾಳೆ ಅಂತ ನಾವೇನು ಹೇಳ್ತೀವಿ. ಸೊ ಬಟ್ ಎಷ್ಟು ಜನ ಮುಂದೆ ಬರಲ್ಲ ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್ಸ್. ಬಟ್ ನೀವು ಆ ಡಿಸಿಷನ್ ತೊಗೊಂಡು, ಇಲ್ಲ ನನ್ನ ಲೈಫಲ್ಲಿ ನನಗಿದು ಆದ್ಯತೆ ಇದೆ, ನಾನು ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೇಳಿ ಬರೋದು ಒಂದು. ಅದನ್ನು ನೀವು ಎಷ್ಟು ಚೆನ್ನಾಗಿ ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡ್ತಾ ಇರೋದು, ಅಟ್ಲೀಸ್ಟ್ ಬೇರೆಯವ್ರಿಗೂ ಕೂಡ ಒಂದು ಎಸ್ ಅಫ್ಕೋರ್ಸ್ ನಾವು ಮಾಡ್ಬೋದಲ್ಲ, ಭಾವನಾ ಅವ್ರು ಮಾಡಿದ್ದಾರೆ. ಇಂಥವ್ರು ತುಂಬ ಜನ, ಇನ್ನು ದೊಡ್ಡ ದೊಡ್ಡ ಹೀರೋಯಿನ್ಗಳು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿರೋರು ತುಂಬ ಜನ ಇದ್ದಾರೆ, ಇನ್ನೂ ಕೂಡ ಅನ್ಮ್ಯಾರಿಡ್ ಇರೋರು. ಅವ್ರಿಗೂ ಮನಸ್ಸಲ್ಲಿದೆ ನಾನು ಮದುವೆ ಆಗದಿದ್ರೂ ಪರವಾಗಿಲ್ಲ, ಬಟ್ ನನಗೆ ತಾಯ್ತನ ಬೇಕು, ನಾನೊಂದು ಮಗುವನ್ನ ಸಾಕೋಬೇಕು ಅಂತ. ಬಟ್ ಯಾರೂ ಮುಂದೆ ಬರಲ್ಲ. ಆ ಹೆದರಿಕೆ, ಆ ಸಮಾಜಕ್ಕೆ ಆ ಭಯ ಇದ್ದೇ ಇರುತ್ತೆ. ಬಟ್ ನೀವು ಅದನ್ನೆಲ್ಲ ಬಿಟ್ಟು, ಇಲ್ಲ ನಾನು ನನಗೋಸ್ಕರನೂ ಬದುಕಬೇಕು ಆ್ಯಂಡ್ ನನ್ನ ಈ ಆದ್ಯತೆ ಏನಿದೆ ಅದನ್ನು ಪರಿಪೂರ್ಣಗೊಳಿಸ್ಬೇಕು ಅಂತೇಳಿ ಬಂದ್ರಲ್ಲ, ಐ ಥಿಂಕ್ ಇಟ್ಸ್ ಅದು ನನ್ನ ನಿರ್ಧಾರಕ್ಕೆ ಅದು ಪೂರಕವಾಗಿ ನನಗೆ ಕೊಟ್ಟಿರುವಂಥದ್ದು ನನ್ನ ಕಾನೂನು. ಅಫ್ಕೋರ್ಸ್ ಹೌದು, ನನ್ನ ದೇಶದ ಕಾನೂನು ನನಗೆ ಆ ವ್ಯವಸ್ಥೆಯಲ್ಲಿ ನೀನು ಇದನ್ನು ಕಂಡುಕೊಳ್ಬಹುದು ಅಂತ ನನಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ನೋಡಿ, ನಾವು ಎಷ್ಟೇ ಪುರುಷ ಪ್ರಧಾನ ಸಮಾಜ ಭಾರತದಲ್ಲಿ ಎಲ್ಲ ಬರೀ ಡಾಮಿನೇಟಿಂಗ್ ಮೇಲ್ ಅಂತ ಅಂದರೂ ಕೂಡ ಹೆಣ್ಣಿಗಿರುವಂತಹ ಒಂದು ಕೆಲವೊಂದಷ್ಟು ಎಕ್ಸಾಕ್ಟ್ಲಿ, ಬಿಕಾಸ್ ದೇ ಹ್ಯಾವ್ ಅಂಡರ್ಸ್ಟುಡ್. ಇದು ನನ್ನೊಬ್ಳ ಕೂಗಾಗಿರಲ್ಲ, ಅಥವಾ ನನ್ನೊಬ್ಳ ಧ್ವನಿ ಆಗಿರಲ್ಲ. ಈ ಧ್ವನಿನ ಅವ್ರು ಆಗಲೇ ಸಾಕಷ್ಟು ಲೇಯರ್ಸಲ್ಲಿ ದೇ ಹ್ಯಾವ್ ಹರ್ಡ್ ಇಟ್. ನಾಟ್ ಜಸ್ಟ್ ಹರ್ಡ್, ಅದು ಇಡೀ ಅಂದರೆ ನಮ್ಮಲ್ಲಿ ಜುಡಿಷಿಯಲ್ ಸೆಕ್ಟರಲ್ಲೂ ದೇರ್ ಆರ್ ಸೋ ಮೆನಿ ವಿಮೆನ್. ಆ್ಯಂಡ್ ನಾಟ್ ಬಿಕಾಸ್ ವಿಮೆನ್ ಆರ್ ಓನ್ಲಿ ಬರೀ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು ಕಷ್ಟನ ಅರ್ಥ ಮಾಡ್ಕೊಳ್ತಾರೆ ಅನ್ನೋಂಥದ್ದಲ್ಲ. ದೇರ್ ಆರ್ ಸೋ ಮೆನಿ ಸೆನ್ಸಿಬಲ್ ಪೀಪಲ್ ಇನ್ ದ ಜುಡಿಷಿಯಲ್ ಸೆಕ್ಟರಲ್ಲಿ. ದೇ ಮಸ್ಟ್ ಹ್ಯಾವ್ ಥಾಟ್ ಅಬೌಟ್ ಇಟ್. ಆ್ಯಂಡ್ ಯಾವುದೇ ಒಂದು ಸಮಾಜದಲ್ಲಿನ ಬದಲಾವಣೆಗಳಿಗೆ ಕಾನೂನಿನಲ್ಲಿ ಪರಿವರ್ತನೆ ಬೇಕು ಅಂತ ಹೇಳಿದ್ರೆ, ಅದು ಸಮಾಜದಲ್ಲಿನ ಬದಲಾವಣೆಯನ್ನು ಕಾನೂನಲ್ಲಿ ಯಾವ ಪರಿವರ್ತನೆ ಬೇಕು ಅಂತ ತುಂಬ ಅದ್ರ ಬಗ್ಗೆ ಸ್ಟಡಿ ಮಾಡಿನೇ ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ದಿಸ್. ದಟ್ ಮೀನ್ಸ್ ದೇ ಆರ್ ಮಚ್ ಅಹೆಡ್ ಆಫ್ ಅಸ್ ಆಸ್ ಸೊಸೈಟಿ. ಅಂದರೆ ಅವ್ರು ಇನ್ನೇನನ್ನು ನೋಡ್ತಾ ಇದ್ದಾರೆ ಅವರು ದೂರದೃಷ್ಟಿಯಲ್ಲಿ. ಅದಕ್ಕೆ ನನಗೆ ಈ ಕಾನೂನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರು ಅದನ್ನು ನೋಡಿಲ್ಲ ಅಂದಿದ್ರೆ, ಫ್ಯೂಚರಿಸ್ಟಿಕ್ ಆಗಿ ನೋಡಿಲ್ಲ ಅಂದಿದ್ರೆ ಕಾನೂನು ಈಗ 15 ವರ್ಷದ ಹಿಂದೆ ಇಷ್ಟೊಂದಿರಲಿಲ್ಲ. ಆಯಿತಾ, ಅಂದರೆ ಸ್ಪೆಷಲಿ 15 ವರ್ಷದ ಹಿಂದೆ
ದೇವರ್ ನೋ ಪ್ರಾಪರ್ ಎಸ್ಟಾಬ್ಲಿಷ್ಮೆಂಟೇ ಇರಲಿಲ್ಲ, ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸು ಈ ಥರ IVF ಸೆಂಟರ್ನ ಮಾಡಿರುವಂಥದ್ದು ಇರಲೇ ಇರಲಿಲ್ಲ. ಬಿಕಾಸ್ ದೇರ್ ವಾಸ್ ನೋ ಲಿಗ್ಯಾಲಿಟಿ, ಡಿಫೈನ್ಡ್ ಲಿಗ್ಯಾಲಿಟಿ, ಅದಕ್ಕೆ ಏನೇನು ಇರಬೇಕು ಅನ್ನೋಂಥದ್ದೇ ಇರಲಿಲ್ಲ ಇನ್ನು 15-20 ವರ್ಷದ ಹಿಂದೆ. ಸೋ ಮೆನಿ ಫ್ರಾಡ್ ಕೇಸಸ್, ಸ್ಪೆಕ್ಯುಲೇಷನ್ಸ್, ಮತ್ತು ಫೇಕ್ ಡಾಕ್ಟರ್ಸ್ ಎಲ್ಲ ಬಂದು ಅವ್ರ ಸೆಂಟರ್ಸ್ ತೆಕ್ಕೊಂಡಿರೋದು ಹೌದು, ತುಂಬಾ ಆಯ್ತು. ನೋಡಿದೀವಿ, ಅರೆಸ್ಟ್ ನೋಡಿದೀವಿ, ಆಲ್ ದಾಟ್. ಬಟ್ ಈಗ ದೆರ್ ಇಸ್ ಕಾನೂನಿನಲ್ಲಿ ಒಂದು ನಿಯಮಾವಳಿಯನ್ನು ಹಾಕಿದ್ದಾರೆ.